ಇದರಲ್ಲಿ ತನಿಖೆ ಟ್ರಯಲ್ ಅಂದು ನೋಡಿದರೆ ಈಗ ಪವಿತ್ರ ಗೌಡ ತಗೊಳ್ಳೋಣ, ಹೆಣ್ಮಗಳು ಮಹಿಳೆ, ಬಟ್ಟೆ ಹಾಕ್ಕೊಳ್ತಾರೆ. ಪುರುಷರಿದ್ರೂ ಬಟ್ಟೆ ಹಾಕ್ತಾರೆ. ಈಗ ನಾನು ಈ ಶರ್ಟ್ ಹಾಕ್ಕೊಂಡಿದ್ದೀನಿ, ಸೊ ನನ್ನ ಬಾಡಿ ಫ್ಲೂಯಿಡ್ ಶರ್ಟಲ್ಲಿ ಇರುತ್ತೆ, ಅದೇ DNA. ಸ್ವೆಟ್ಟಿಂದ ಬರುತ್ತೆ, ಮತ್ತು ಕಣ್ಣೀರು ಬಿದ್ದರೇನೋ ಬರುತ್ತೆ, ಎನಿ ಬಾಡಿ ಫ್ಲೂಯಿಡ್ DNA ಆಗುತ್ತೆ. ಈಗ ಅವ್ರು ಹೇಳೋದು ಪವಿತ್ರ ಗೌಡದು ಧರಿಸಿದ್ದ ಬಟ್ಟೆನ ನಾವು DNAಗೆ ಒಳಪಡಿಸಿದ್ದೀವಿ, ಅದು ಮ್ಯಾಚ್ ಆಗುತ್ತೆ. ಅಂದರೆ ಈಗ ಒಂದು ಮಹಿಳೆದು ಬಟ್ಟೆ ಒಳಪಡಿಸಿದ್ರೆ ಮಿಕ್ಸ್ಡ್ ಪ್ರೊಫೈಲ್ ಬರಬೇಕು. ಆಯಮ್ಮಂದು ಪ್ರೊಫೈಲ್ ಇರಬೇಕು, ರೇಣುಕಾ ಸ್ವಾಮಿದು ಪ್ರೊಫೈಲ್ ಇರಬೇಕು. ಒಂದು ಪ್ರೊಫೈಲ್ ಬಂತ, ಎರಡು ಪ್ರೊಫೈಲ್ ಬಂತ ಅನ್ನೋದು ನನಗೆ ಗೊತ್ತಿಲ್ಲ, ನೋಡಬೇಕು ಅದು. ಅದನ್ನು ಪ್ರಾಸಿಕ್ಯೂಷನ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಮತ್ತು ಡಿಫೆನ್ಸ್ ಲಾಯರ್ಗಳು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕಾಗತ್ತೆ. ಅದೇ ರೀತಿಯೇ ದರ್ಶನ್ ಧರಿಸಿದ್ದ ಬಟ್ಟೆ ಮೇಲೆ ಇತ್ತು. ಸೊ ಅವರು ಟೀ ಶರ್ಟ್ ಹಾಕ್ತಾರೆ, ಇಲ್ಲ ಶರ್ಟ್ ಹಾಕ್ತಾರೆ, ಬಾಡಿ ಫ್ಲೂಯಿಡ್ ಬೀಳುತ್ತೆ. ಈಗ ಟಚ್ ಆದರೆ ಟಚ್ DNA ಆಗುತ್ತೆ, ಫಿಂಗರ್ ಪ್ರಿಂಟಿಂಗ್ ಪ್ರೊಫೈಲು. ಇದು ಯಾವ ಮಟ್ಟಿಗೆ ನಡೆದಿದ್ದಾರೆ ಸರ್? ಮತ್ತು ರಕ್ತವನ್ನು ಡಾಕ್ಟ್ರು ಆಸ್ಪತ್ರೆಯಲ್ಲಿ ತೆಗೆದಿದ್ರಾ ಅಥವಾ ನ್ಯಾಯಾಧೀಶರ ಮುಂದೆ ತೆಗೆದಿದ್ರಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಓಕೆ, ನ್ಯಾಯಾಧೀಶರ ಮುಂದೆ ತೆಗೆದಿದ್ರೆ ಅದು ಕರೆಕ್ಟ್ ಪ್ರೊಸೀಜರ್ ಆಗುತ್ತೆ. ಅದನ್ನು ಒಂದು ವ್ಯಾಕ್ಯುಟೈನರಲ್ಲಿ ಆ ಬ್ಲಡ್ಡನ್ನು ಸ್ಟೋರ್ ಮಾಡಬೇಕು. ವ್ಯಾಕ್ಯುಟೈನರ್ ಅದು ಎಕ್ಸ್ಪೈರಿ ಆಗಿದೆ, ಕಲರ್ ಏನು ಎಕ್ಸ್ಪೈರಿ ಆಗಿಬಿಟ್ಟಿದ್ರೆ ಅದು ಕೆಟ್ಟೋಗುತ್ತೆ. ಅದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಆಫೀಸರ್ ಸರಿಯಾಗಿ ಮಾಡಿದಾರಾ ಅನ್ನೋದನ್ನು ನೋಡಬೇಕು. ಮತ್ತು ಫ್ರಮ್ ಕೋರ್ಟ್ ಟು ಇಮ್ಮಿಡಿಯೇಟಾಗಿ DNA ಸೆಂಟ್ರಿಗೆ ಹೋಯ್ತಾ ಇಲ್ವಾ, DNA ಸೆಂಟ್ರಿಗೆ ಹೋದ್ಮೇಲೆ ಎಷ್ಟು ದಿವಸ ಎಲ್ಲಿತ್ತು, ಕೋಡಿಫಿಕೇಷನ್ ಮಾಡಿದ್ದು ಯಾರು, ಕೋಡಿಫಿಕೇಷನ್ ಬೇರೆ ಇರಬೇಕು, ಎಕ್ಸಾಮಿನರ್ ಬೇರೆ ಇರಬೇಕು. ಅಲ್ಲಿ ಸುಮಾರು ಡಿವೈಸನ್ನು ಯೂಸ್ ಮಾಡ್ತಾರೆ, ಅದು ಅಕ್ರಿಡಿಷನ್ ಆಗಿದೆ, ಎವ್ರಿ ಇಯರ್ ಅಪ್ಗ್ರೇಡ್ ಆಗಿದೆ ಅಂತ ನೋಡಬೇಕು. ಸೊ ಪ್ರಾಸಿಕ್ಯೂಷನ್ಗೂ ಒಳ್ಳೆ ಮೆಟೀರಿಯಲ್ ಇದೆ, ಡಿಫೆನ್ಸ್ ಕೂಡ ಒಳ್ಳೆ ಮೆಟೀರಿಯಲ್ ಇದೆ. ಇದು ಎರಡು ಹೆಂಗೆ ಫೈಟ್ ಆಗುತ್ತೆ, ಹೂ ನಾಕ್ಔಟ್ ಊಮ್. ಈಗ ಡಿಫೆನ್ಸ್ ಲಾಯರು ಎಕ್ಸ್ಪರ್ಟ್ನ ಹೊಡಿತಾರೆ, ಇಲ್ಲ ಎಕ್ಸ್ಪರ್ಟು ಡಿಫೆನ್ಸ್ ಲಾಯರ್ನ ಡಿಫೀಟ್ ಮಾಡ್ತಾರೆ, ಇಲ್ಲ ಲೀಗಲ್ ಫೈಟ್ ಆಗುತ್ತೆ. ಅದೇ ರೀತಿ ಈಗ ನೀವು ಇದು ರೆಕಾರ್ಡ್ ಆಗ್ತಾಯಿದೆ ಕ್ಯಾಮ್ರಾದಲ್ಲಿ, ಅದರಲ್ಲಿ ಚಿಪ್ಪು ಮತ್ತು ಏನು ಡಿವೈಸಲ್ಲಿ ರೆಕಾರ್ಡ್ ಆಗ್ತಾಯಿದೆ, CCTVನಲ್ಲಿ ಟೈಮಿಂಗ್ ಯಾರು ಫಿಕ್ಸ್ ಮಾಡಿದ್ದು, CCTVನಲ್ಲಿ DVR ಇರುತ್ತೆ, DVRನ್ನು ರಿಟ್ರೀವ್ ಮಾಡಿದ್ದು ಎಕ್ಸ್ಪರ್ಟಾ ಇಲ್ವಾ, ಈ ಕೇಸಲ್ಲಿ ಕ್ರೈಮ್ ಸೀನ್ ರಿಪೋರ್ಟನ್ನು ಕರೆಕ್ಟಾಗಿ ಮಾಡಿದಾರಾ ಇಲ್ವಾ, ಕ್ರೈಮ್ ಸೀನ್ ರಿಪೋರ್ಟ್ ಆ್ಯಕ್ಚುಲಿ ಇದಾ ಇಲ್ವಾ, ಯಾರ್ಯಾರ ತನಿಖೆ, ಇದೆಲ್ಲನೂ ಪ್ರೊಸೀಜರ್ ಇರುತ್ತೆ. ಮತ್ತು ಅದರಲ್ಲಿ ಆಲ್ಫಾ ನ್ಯೂಮರಿಕಲ್ ವ್ಯಾಲ್ಯೂ ಆ ನಂಬರ್ ಪಡೆದ್ರಾದರೆ ಆಶ್ ವ್ಯಾಲ್ಯೂ ಒಂದು ಬರುತ್ತೆ. ಈಗ CCTV ಫುಟೇಜ್ ಅಂದರೆ ಅದರದ್ದು ಮಿರರ್ ಇಮೇಜ್ ತೆಗಿಬೇಕು. ಇದರಲ್ಲಿ ಲೂಪ್ ಹೋಲ್ ಸುಮಾರಿದೆ. ಯಾಕಂದರೆ ಎನಿ ಡಿಜಿಟಲ್ ಎವಿಡೆಂಟು ಕಟ್ ಪೇಸ್ಟ್ ಮೆಥಡಲ್ಲಿ ಮ್ಯಾನಿಪ್ಯುಲೇಟ್ ಮಾಡ್ಬೋದು. ಅದೆಲ್ಲ ಪರ್ಫೆಕ್ಟಾಗಿ ತನಿಖೆ ಆಗಬೇಕು, ಪರ್ಫೆಕ್ಟಾಗಿ ಎಕ್ಸಾಮಿನೇಷನ್ ಆಗಬೇಕು. ಕಲೆಕ್ಷನ್, ಪ್ರಿಸರ್ವೇಷನ್ ಆ್ಯಂಡ್ ಎಕ್ಸಾಮಿನೇಷನ್. ಸೊ ಕಲೆಕ್ಷನ್ನಲ್ಲಿ ತಪ್ಪಾದರೆ ಪ್ರಿಸರ್ವೇಷನಲ್ಲಿ ತಪ್ಪಾಗುತ್ತೆ, ಪ್ರಿಸರ್ವೇಷನ್ ತಪ್ಪಾದರೆ ಎಕ್ಸಾಮಿನೇಷನ್ ತಪ್ಪಾಗುತ್ತೆ. ಎಲ್ಲನೂ ತಪ್ಪಾದರೆ ಕೇಸು ಬಿಡುಗಡೆ ಆಗುತ್ತೆ. ಸೊ ವಾಯ್ಸು ಈಗ ಮೊಬೈಲಲ್ಲಿ ರೆಕಾರ್ಡ್ ಆಗಿರುತ್ತೆ, CCTVನಲ್ಲಿ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಅದು ಯಾವ ಡಿವೈಸಲ್ಲಿ ಯಾವತ್ತು ರೆಕಾರ್ಡ್ ಆಯಿತು, ಯಾವತ್ತು ರಿಕವರಿ ಮಾಡಿದರು, ಮತ್ತು ಇವ್ರನ್ನ ಬಂಧಿಸಿದ ಮೇಲೆ ಇವರು ಸ್ಯಾಂಪಲ್ ವಾಯ್ಸನ್ನು ತೆಗಿಬೇಕು. ಅದಕ್ಕೆ ಮೈಕ್ ಎಷ್ಟು ದೂರದಲ್ಲಿ ಇರಬೇಕು, ಏನು ಕ್ಯಾಸೆಟ್ ಇರಬೇಕು, ಇದೆಲ್ಲನೂ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಫಾಲೋ ಮಾಡಿದ್ದಾರಾ ಇಲ್ವಾ? ಯಾಕಂದರೆ ನಾನು ಸುಮಾರು ಕೇಸ್ಗಳು ನಡೆಸ್ತಾ ಇದ್ದೀನಿ, ಯಾವುದ್ರಲ್ಲಿನೂ ಪ್ರೊಸೀಜರ್ ನೋಡೋದಿಲ್ಲ. ಈವನ್ DNA ಹೋಗುತ್ತೆ, ಅದರಲ್ಲಿ ಸುಮಾರು ಗೊಂದಲಗಳು ಮಾಡಿರ್ತಾರೆ. ಸೊ ಈ ಥರ ಗೊಂದಲಗಳು ಆಗಿದೆ, ತಪ್ಪು ಆಗಿದೆ ಅಂದರೆ ಪ್ರತಿ ಕೇಸಲ್ಲಿ ನನಗೆ ಸಿಗ್ತಾ ಇದೆ. ಸುಮಾರು ಕೇಸಲ್ಲಿ DNA ಇದು ಆಯ್ತಾ ಇಲ್ಲ, ಅದಾಯ್ತಾ ಇಲ್ಲ, ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಸೊ ಇದು ಏನಾಗುತ್ತೆ, ಅಲ್ಟಿಮೇಟ್ಲಿ ಒಂದು ಕಡೆ ಪ್ರಾಸಿಕ್ಯೂಟರು, ಇನ್ವೆಸ್ಟಿಗೇಟಿಂಗ್ ಆಫೀಸರು, ಎಕ್ಸ್ಪರ್ಟು, ಸಾಕ್ಷಿ ಆಧಾರಗಳು ಒಂದು ಕಡೆ ನಿಲ್ಲುತ್ತೆ, ಇನ್ನೊಂದು ಕಡೆ ಡಿಫೆನ್ಸ್ ಟೀಮು ನಿಲ್ಲಬೇಕು. ಒಂದು ಲಾಯರ, ಟೀಮ್ ಆಫ್ ಲಾಯರ, ಯಾರು ಲಾಯರು ಗೊತ್ತಿಲ್ಲ, ಅವ್ರ ಕಾಂಪಿಟೆನ್ಸಿ ಮೇಲೂ ಡಿಫೆಂಡ್ ಆಗುತ್ತೆ. ಈಗ
ಬಾಕ್ಸಿಂಗ್ ರಿಂಗಲ್ಲಿ 2 ಬಾಕ್ಸರ್ನ ಬಿಡ್ತಾರೆ, ಈ ಬಾಕ್ಸರ್ ಆ ಬಾಕ್ಸರ್ನ ಹೊಡಿತಾನೆ, ಆ ಬಾಕ್ಸರ್ ಈ ನಾಕೌಟ್ ಶಾಟೇ ಇದು. ಅದೇ ರೀತಿ ಇದರಲ್ಲಿನೂ ಎಕ್ಸ್ಪರ್ಟು ಲಾಯರು, ಪ್ರತ್ಯೇಕ ಸಾಕ್ಷಿ ಲಾಯರು, ಪೊಲೀಸರು ಲಾಯರು, ಈ ಥರ ಒಂದು ಸಮ್ಟೈಮ್ಸ್ ಏನಾಗುತ್ತೆ ಎಫಿಷಿಯಂಟ್ ಲಾಯರ್, ಅದು ಆಂಗ್ಲೋ ಸ್ಯಾಕ್ಸನ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅದೇ ಇರೋದು. ಈಗ ಸೌದಿ ಅರೇಬಿಯಾ, ಮಿಡ್ಲ್ ಈಸ್ಟಲ್ಲಿ ನೋಡಿದರೆ ಇವತ್ತು ಆಯ್ತಂದರೆ 4ನೇ ದಿವಸ ಕಟಾವು ಮಾಡಿಬಿಡ್ತಾರೆ. ಬಟ್ ನಾವು ವೆಸ್ಟರ್ನ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಪ್ರತಿಯೊಂದು ಟೆಸ್ಟ್ ಆಗಬೇಕು. ಆಂಗ್ಲೋ ಸ್ಯಾಕ್ಸನ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್, ಅದಕ್ಕೆ ಎವಿಡೆನ್ಸ್ ಆ್ಯಕ್ಟ್ ಇದೆ, ಪ್ರೊಸೀಜರ್ ಇದೆ, ಹಲವಾರು ಸಿಸ್ಟಮ್ ಇದೆ, ಜಡ್ಜ್ಮೆಂಟ್ಸ್ಗಳು ಇದೆ. ಇದೆಲ್ಲ ಸೇರಿ ಯಾರ ತೂಕ ಯಾರ ಕಡೆ ಬರುತ್ತೆ. ಈಗ ಪ್ರಾಸಿಕ್ಯೂಷನ್ ಕಡೆ 60%, ಡಿಫೆನ್ಸ್ ಕಡೆ 40% ಇದ್ದರೆ ಕನ್ವಿಕ್ಷನ್ ಆಗುತ್ತೆ. ಡಿಫೆನ್ಸ್ ಕಡೆ 60%, ಪ್ರಾಸಿಕ್ಯೂಷನ್ 40% ಇದ್ದರೆ ಬಿಡುಗಡೆ ಆಗುತ್ತೆ. ಇದು ಹಿಂಗಿರೋದನ್ನೇ ಈಗ ಫ್ಯಾಕ್ಟ್ ಟು ಫಿಕ್ಷನ್ ಆಗುತ್ತೆ, ಫಿಕ್ಷನ್ ಫ್ಯಾಕ್ಟ್ ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ. ಇದು ಎಲ್ಲನೂ ಟೆಸ್ಟಿಂಗೇ. ವಿತೌಟ್ ಟೆಸ್ಟಿಂಗು ಏನೂ ಆಗೋದಿಲ್ಲ. ಸೊ ಅಲ್ಟಿಮೇಟ್ಲಿ ಆ ಟೆಸ್ಟು ಕೋರ್ಟಲ್ಲಿ ನಿಲ್ಲುತ್ತಾ, ಅದ್ರ ಮೇಲೆ ಫೈನಲ್ ಅಂತಿಮ ರಿಸಲ್ಟ್ ಬರುತ್ತೆ. ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತಾದಿದ್ರೆ ಡೆತ್ ಸೆಂಟೆನ್ಸ್ ಕೊಡ್ತಾರೆ. ಈಗ ಎಷ್ಟೋ ಕೇಸ್ಗಳಲ್ಲಿ ಈಗ ಶ್ರದ್ಧಾನಂದ ಕೇಸು, ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿ ಬರಿನೇ ಮಾಡಿಬಿಡ್ತಾನೆ, ಅವನಿಗೆ ಡೆತ್ ಸೆಂಟೆನ್ಸ್ ಆಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಅವ್ನು ಜೈಲಲ್ಲಿ ಸಾಯ್ಬೇಕಂದ ಆಗುತ್ತೆ, 30 ವರ್ಷ ಜೈಲಲ್ಲಿ ಇರಬೇಕಂದ ಆಗುತ್ತೆ. ಇದು ಒಂಥರ ಕ್ರೂರ ಮರ್ಡ್ರೆ. ಅದು ಗಿಲ್ಟ್ ಪ್ರೂವ್ ಆದ್ರ ಮೇಲೆ ಎಷ್ಟು ಕ್ರೂರ, ಯಾರು ಕ್ರೂರ ಮಾಡಿದ್ದು ಅನ್ನೋದ್ರ ಬಗ್ಗೆ ಕೂಡ ನಿಲ್ಲುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.